ಇಲ್ಲ ಇಲ್ಲ, ನಾವು ಹೇಳ್ತದ್ದು ನಮ್ಮ ಕಣ್ಣು ಮುಂದೆ ಇದೆ. ಶೃಂಗೇರಿ ವಿಚಾರದಲ್ಲಿ ನಾನು ಇವಾಗಲೇ ಹೇಳಿದೆ, ಬ್ಯಾಲೆಟ್ ಪೇಪರ್ನ ಸಿಂಧು ಅಸಿಂಧು ಅಂತ ಹೇಳ್ಬಿಟ್ಟು ನೀವು ಎಲ್ಲ ಕಡೆ ನೀವು ಕೌಂಟಿಂಗ್ ಹೋಗೇ ಇರ್ತೀರ, ನೀವು ನೋಡಿದ್ದೀರ. ನೀವು ಈಗ ಓಪನ್ ಮಾಡ್ತಾರೆ, ಎಲ್ಲ ಏಜೆಂಟ್ ತೋರಿಸ್ತಾರೆ, ಇದು ಸಿಂಧು ಆಗಿದೆಯಾ ಅಸಿಂಧು ಆಗಿದೆಯಾ ಅಂತ ತೋರಿಸ್ತಾರೆ. ಎಲ್ಲರ ಮುಂದೆ ಎಲ್ಲ ಪಕ್ಷದ ಏಜೆಂಟ್ಗಳನ್ನ ಎಸ್ ಅಂತ ಹೇಳಿದ್ಮೇಲೆ ಅದು ಸಿಂಧು ಒಂದು ಇರುತ್ತೆ, ಅಸಿಂಧು ಒಂದು ಇರುತ್ತೆ. ಸಿಂಧು ಜಾಗದಲ್ಲಿ ಅದನ್ನು ಹಾಕ್ತಾರೆ. ಆವಾಗ ಸರಿ ಇದ್ದವರು ಇವಾಗ ಹೇಗೆ ಅದು ಬದಲಾವಣೆ ಆಗತ್ತೆ? ಆ ಟೈಮಲ್ಲಿ ಕೌಂಟಿಂಗ್ ಸರಿಯಾಗಿಲ್ಲ ಅನ್ನೋದನ್ನೇ ಮುಖ್ಯವಾದ ಇದನ್ನ ಇಟ್ಕೊಂಡು ಹೈಕೋರ್ಟ್ಗೆ ಹೋಗಿದ್ದು. ಅಲ್ಲ ಅವರು ಚುನಾವಣಾ ಏನು ಮತ ಎಣಿಕೆಗಳಾಗಿದೆ ಅದರಲ್ಲಿ ಅವ್ಯವಹಾರ ಆಗಿದೆ ಅನ್ನೋದನ್ನೇ ಅವ್ರು ಮೇನ್ ಆಗಿ ಇಟ್ಕೊಂಡು ಹೈಕೋರ್ಟ್ಗೆ ಹೋಗಿದ್ದು. ಅದನ್ನ ಮಾನ್ಯ ಮಾಡಿ ಹೈಕೋರ್ಟ್ ಮತ್ತೊಮ್ಮೆ ಮಾಡಿ ಅಂತ ಹೇಳಿತ್ತು. ಸೊ ಅವ್ರದ್ದು ಅಪೀಲ್ ಇದ್ದಿದ್ದೇ ಅದು. ಅಲ್ಲ ಹಾಗಾದ್ರೆ 150 ಓಟ್ ಇವ್ರದ್ದು ಬದಲಾವಣೆ ಆಗತ್ತೆ. ಯಾವುದು? ಅಲ್ಲ ಕೇಳಿ ಇಲ್ಲಿ, ಅಲ್ಲಲ್ಲ ನಾನು ಹೇಳೋದು ಅಲ್ಲ, 150 ಓಟು ನಮ್ಮ ಕಾಂಗ್ರೆಸ್ನವ್ರು ಬದಲಾವಣೆ ಆಗತ್ತೆ. ನೀವು ಹೇಳಿ ಅರ್ಥ ಆಯ್ತು ನನಗೆ. ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಕೌಂಟಿಂಗ್ ಅಲ್ಲಿ ಅವರ ಏಜೆಂಟ್ಸ್ ಇದ್ದು ಸೈನ್ ಮಾಡಿ ಕೂಡ ಹೋಗಿದ್ದಾರೆ, ಸರಿ ಇದೆ ಅಂತ. ನಾನು ಹೇಳೋದು 23ರಲ್ಲಿ ಬಿಜೆಪಿ ಸರ್ಕಾರ ಈ ಚುನಾವಣೆಯಲ್ಲಿ ಅಧಿಕಾರದಲ್ಲಿ ಇತ್ತು. ಆವಾಗಲೇ ಅಲ್ಲಲ್ಲ, ಅದನ್ನ ಕೋರ್ಟಲ್ಲಿ ನಾವು ಸಮರ್ಥನೆ ಮಾಡ್ತೀವಿ. ಅದು ಅಲ್ಲಲ್ಲ, ಫಾರೆಸ್ಟ್ರಿಗೆ ತರಿಸ್ತೀವಿ, ಆಮೇಲೆ ಪೆನ್ನಲ್ಲಿ ಯಾವ್ದು ತಿದ್ದಿದ್ದಾರೆ ಅಂತ ಅದು ಕೂಡ ಹೇಳ್ತೀವಿ ನಾವು. ಪೆನ್ ಅಲ್ಲ ಟೆಕ್ನಿಕಲ್ ಅಲ್ಲ. ನಾನೇನು ಹೇಳ್ತೇನೆ ನಿಮಗೆ, ಯಾವಾಗ 150 ಓಟ್ ಸಿಂಧು ಮಾಡಿದ್ದಾರೆ, ಆ ಟೈಮಲ್ಲಿ ಅವ್ರು ಬ್ಯಾಲೆಟ್ ಮತ್ತೆ ರೀಕೌಂಟಿಂಗ್ ಮಾಡ್ಬೇಕಂತ ಹೇಳಿದ್ದಾರೆ. ಆವಾಗ ಸರ್ಕಾರ ಇದ್ದದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಆವಾಗಲೇ ಅದನ್ನು ಟ್ಯಾಂಪರ್ ಮಾಡಿದ್ದಾರೆ. ನಾನು ಹೇಳ್ತಾರೆ ನಿಮ್ಗೆ, ಮತ್ತೊಂದು ಉಪಚುನಾವಣೆ ಎದುರಾಗ್ತಾ ಇದೆ ಸರ್. ಧಾರವಾಡಕ್ಕೆ ಟಿಕೆಟ್ ಯಾರಿಗೆ, ಆ ಕುಟುಂಬಕ್ಕೆ ಕೊಡ್ತೀರೋ ಕಾರ್ಯಕರ್ತರಿಗೆ ಕೊಡ್ತೀರೋ ಏನು? ಇಲ್ಲ ಅಲ್ಲಿ ಸದ್ಯಕ್ಕೆ ಅದ್ರ ಬಗ್ಗೆ ಯಾವ್ದು ಚರ್ಚೆ ಇಲ್ಲ. ಈಗ ಅಲ್ಲಿ ಗೊತ್ತಿಲ್ಲ ನಮಗೆ. ಈಗಾಗಲೇ ಅವ್ರ ಅಪೀಲ್ ಹೋಗಿರ್ಬೇಕಲ್ಲ, ಹೌದು. ಅಲ್ಲ ಇನ್ನ ಟೈಮ್ ಇದೆ, ಇನ್ನ ಎಲೆಕ್ಷನ್ಸ್ ಇನ್ನು ಅನೌನ್ಸ್ ಮಾಡಿಲ್ಲ, ಅದಾದ್ಮೇಲೆ ಹೇಳ್ತೀವಿ. ಅಲ್ಲ ಬೇರೆ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಆದಷ್ಟು ಬೇಗ ಕ್ಯಾಬಿನೆಟ್ ರಿಷಫಲ್ ಆಗತ್ತೆ ಅಂತ ವಿಶ್ವಾಸ ಹೇಳಬೇಕು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋದ್ಮೇಲೆ ಆ ಡೇಟ್ ಯಾವಾಗ ಫಿಕ್ಸ್ ಆಗತ್ತೆ. ಒಟ್ಟಲ್ಲಿ ಮೇ ತಿಂಗಳಲ್ಲಿ ರಿಷಫಲ್ ಆಗತ್ತೆ ಅಂತ ವಿಶ್ವಾಸ ಇದೆ. ಅಂತಿಮ ಪಕ್ಷ ತೀರ್ಮಾನ ಮಾಡುತ್ತೆ. ಅದೆಲ್ಲ ಪಕ್ಷ ತೀರ್ಮಾನ ಮಾಡುತ್ತೆ, ಯಾರಿಗೆ ಏನು ಮಾಡಬೇಕು, ಜವಾಬ್ದಾರಿ. ನಾಯಕತ್ವ ಬದಲಾವಣೆ ಬಗ್ಗೆ ನೀವು ಏನು ಪ್ರಶ್ನೆ ಕೇಳೋದು ನಮ್ಮ ಹತ್ರ ಯಾವುದೇ ಉತ್ತರ ಇಲ್ಲ. ಅದರಿಂದ ಬಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಈಗಾಗಲೇ ನಾವು ಕೂಡ ವರಿಷ್ಠರಿಗೆ ಹೇಳಿದ್ದೀವಿ, ಆದಷ್ಟು ಬೇಗ ಎಕ್ಸ್ಪ್ಯಾನ್ಷನ್ ಮಾಡಿ ಹೊರಸೋದು ಅವಕಾಶ ಮಾಡಿಕೊಡ್ಬೇಕು. ಯಾರನ್ನ ನೀವು ತೆಗಿತೀರಾ ಅವರು ಪಕ್ಷಕ್ಕೆ ನಿಯೋಜನೆ ಮಾಡಬೇಕು. ಯಾಕಂದರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, 3 ವರ್ಷ ಅವ್ರಿಗೆ ಅವಕಾಶ ಸಿಕ್ಕಿದೆ, ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಚುನಾವಣೆಗೆ 2028 ಚುನಾವಣೆಗೆ ಆ ಎಕ್ಸ್ಪೀರಿಯನ್ಸ್ ಲೀಡರ್ ಕೂಡ ಪಕ್ಷಕ್ಕೆ ಬೇಕಾಗಿದೆ. ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಈಗಾಗಲೇ ನಾವು ಕೂಡ ಹೇಳಿದ್ದೀವಿ, ಒತ್ತಾಯ ಕೂಡ ಮಾಡಿದ್ವಿ. ಚರ್ಚೆ ನಡೀತಾ ಇದೆ. ಅಂತಿಮವಾಗಿ ಪಾರ್ಟಿ ಹೈಕಮಾಂಡ್, ಮುಖ್ಯಮಂತ್ರಿಗಳು ಮತ್ತು KPC ಅಧ್ಯಕ್ಷರು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿ ಅದನ್ನು ತೀರ್ಮಾನ ತಗೊಳ್ತಾರೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಆದಷ್ಟು ಬೇಗ ಆಗತ್ತೆ ಅಂತ ಅಷ್ಟು ಮಾತ್ರ ವಿಶ್ವಾಸ. ಏನಿದೆ ಅದೊಂದು ಅವರ ಪಕ್ಷದ ಕಾರ್ಯಕ್ರಮ. BJP ಅವ್ರು ಮಾಡ್ಬೋದು, JDS ಮಾಡ್ಬೋದು, ಅದು ಅವರ ಕಾರ್ಯಕ್ರಮ ಮಾಡ್ಕೊಳ್ತಾರೆ. ಅದಕ್ಕೆ ರಿಯಾಕ್ಟ್ ಮಾಡೋದನ್ನು ಅರ್ಥ ಇರಲ್ಲ. ನೀವೇನು ಹೇಳಿದ್ರಿ? ಅಲ್ಲ ಅದ್ರ ಬಗ್ಗೆ ತೀರ್ಮಾನ AICC ಮತ್ತು ಚೀಫ್ ಮಿನಿಸ್ಟರ್ DCM ಡೆಪ್ಟಿ ಚೀಫ್ ತೀರ್ಮಾನ ಮಾಡ್ತಾರೆ. ಅಂದರೆ ಒಟ್ಟಾರೆ ನಾವು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತೂ ಆಗತ್ತೆ, ಅಷ್ಟು ಅಂತ ಹೇಳಬಲ್ಲ.